ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಡೈಲಿ ಲಾಗ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಮಿಲ್ಕ್ ಪೌಡರು ಮತ್ತು ಸಕ್ಕರೆ, ಗಸಗಸೆ, ಏಲಕ್ಕಿನ ತೊಗೊಂಡು ಒಂದು ಪಾತ್ರೆಯಲ್ಲಿ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಕರಗಿಸ್ಕೊಳ್ಳಿ. ಅದು ಫುಲ್ಲು ಎಣ್ಣೆ ರೀತಿ ಕರ್ಗೋಬೇಕು, ಅಲ್ಲಿವರೆಗೂ ಇಟ್ಕೊಳ್ಳಿ. ಆ್ಯಂಡ್ ಆಮೇಲೆ ಗಸಗಸೆನ ಆ್ಯಡ್ ಮಾಡಿ, ಗಸಗಸೆ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊಳ್ಬೇಕು. ಕಾಯಿ ತುರಿ ಹಾಕೊಂಡ್ಮೇಲೆ ಕಾಯಿ ತುರಿನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ಕ್ ಪೌಡರ್ನ ಹಾಕ್ಕೋಬೇಕು. ಸೊ ಮಿಲ್ಕ್ ಪೌಡರು ಮತ್ತು ಕಾಯಿ ತುರಿ ಮತ್ತು ಗಸಗಸೆ 3 ತುಪ್ಪಕ್ಕೆ ಹೊಂದ್ಕೊಳ್ಳೋ ರೀತಿ ಘಮ್ ಅನ್ನಬೇಕು. ಮಿಕ್ಸ್ ಮಾಡ್ತಾ ಇದ್ದಂಗೆ ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಳಿ. 1 ಕಪ್ ಪೂರ್ತಿ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಆದಮೇಲೆ ಏಲಕ್ಕಿನ ಹಾಕ್ಕೊಳ್ಳಿ. ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮಿಕ್ಸ್ ಮಾಡ್ತಾರೋ ಘಮ್ ಅನ್ನಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ನಿಮಗೆ ಅಂಟೋ ರೀತಿ, ಅಂಟಿನ ಅಂಶ ಬರೋವರೆಗೆ ನೀವು ಮಿಕ್ಸ್ ಮಾಡಬೇಕು. ಸೊ ಈ ರೀತಿ ಬರಬೇಕು. ಆ್ಯಂಡ್ ಒಂದು ಪ್ಲೇಟ್ನ ಮುಚ್ಚಿಟ್ಕೊಳ್ಳಿ. ಆ್ಯಂಡ್ ಮುಚ್ಚಿಟ್ಬಿಟ್ಟು ಫೈನಲಲ್ಲಿ ಒಂದು ಪ್ಲೇಟ್ಗೆ ತುಪ್ಪನ ಸವರ್ಬಿಟ್ಟು ಫುಲ್ ಸಿಲ್ಕಿ ಸ್ಮೂತ್ ಬರೋವರೆಗೆ ಸವರಬೇಕು. ಆಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಅಂಟಿನಂಶ ಬರೋವರೆಗೆ ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಅದು ಈ ರೀತಿ ತೋರಿಸುತ್ತೆ. ಆಮೇಲೆ ಇದನ್ನ ಎತ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಸೊ ಈ ರೀತಿ ಪ್ಲೇಟ್ಗೆ ಹಾಕಿದ್ಮೇಲೆ ಕೇಕ್ ಥರ ಶೇಪ್ ಬರುತ್ತೆ. ಸೊ ಆವಾಗ ಆ ರೀತಿ ಮಾಡಿದ್ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಅಲ್ಲಿವರೆಗೆ ಕಟ್ ಮಾಡ್ಕೊಳ್ಳಿ. ಯಾವ ಶೇಪ್ ಬೇಕೋ ನಿಮಗೆ ಆ ರೀತಿ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ದೀವಿ. ಆ್ಯಂಡ್ ಡಿಸೈನಾಗೂ ಕಾಣುತ್ತೆ. ಸೊ ಮತ್ತು ಚೆನ್ನಾಗೂ ಬರುತ್ತೆ. ಅದಕ್ಕೆ ನೀವು ಕೊಬ್ಬರಿ ಪುಡಿನ ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದ್ರಿಲ್ಲ.